ಜಾಗೃತರಾಗೋದು. ಅದು ಈ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ 130 ವರ್ಷಗಳ ಹಿಂದೆ ಲೋಕಮಾನ್ಯ ಬಾಲ ಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದಾಗ ಅವ್ರ ಕಣ್ಣು ಮುಂದೆ ಇದ್ದಿದ್ದು ಒಂದೇ ಒಂದು ಕನಸು. ಅದು ಭಾರತೀಯರನ್ನ ಜಾಗೃತಿಗೊಳಿಸಿ, ಹಿಂದೂಗಳನ್ನ ಜಾಗೃತಗೊಳಿಸಿ, ಭಾರತದಲ್ಲಿರುವಂತಹ ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಕಳಿಸಬೇಕು. 130 ವರ್ಷಗಳ ನಂತರ ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಲ್ನಲ್ಲಿ ನಾವು ಕೂತಿದ್ದೀವಿ. ಇಂದು ನಮ್ಮ ಮುಂದೆ ಇರುವಂತ ಕನಸು ಭಾರತದ ಯಾರೊಬ್ಬರನ್ನು ಹೊರಗೆ ಕಳಿಸೋದಲ್ಲ, ಭಾರತದಲ್ಲಿರುವಂತ ನಾವು ಹಿಂದೂಗಳು ಜಾಗೃತರಾಗೋದು. ಅದು ಈ ಸಂದರ್ಭದಲ್ಲಿ ಈಗ ಹಿಂದೂ ಸಮಾಜ ಜಾಗೃತವಾಗಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ. ಯಾಕಂದ್ರೆ ಕಾರಣ ಇಷ್ಟೇ, ಹಿಂದೂಗಳ ಪರಿಸ್ಥಿತಿ ಆ ರೀತಿ ಬಂದಿದೆ. ಯೋಚನೆ ಮಾಡಿ, ಹಿಂದೂ ಸಮಾಜದ ಪರಿಸ್ಥಿತಿ ಬಹಳ ಹಿಂದೆ ಆಗುವ ಅವಶ್ಯಕತೆ ಇಲ್ಲ. ಇದೇ 1 ತಿಂಗಳುಗಳ ಹಿಂದೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂ ಸಮಾಜಕ್ಕೆ ಎಂತ ಪರಿಸ್ಥಿತಿ ಬಂದಿದೆ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ನಿರಂತರ ಓದ್ತಾ ಇದ್ದೀವಿ. ಇದೇ 1 ತಿಂಗಳುಗಳ ಹಿಂದೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಮನೆಯನ್ನು ಹುಡುಕಿ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಲಾಯಿತು, ಹಿಂದೂಗಳ ಮನೆಗೆ ಬೆಂಕಿ ಇಡಲಾಯಿತು. ಬಾಂಗ್ಲಾದಲ್ಲಿ ಹಿಂದೂಗಳನ್ನ ನಡು ಬೀದಿಗೆ ಎಳೆದು ತಂದು ಹಿಂದೂಗಳಿಗೆ ಹೊಡೆಯಲಾಯಿತು. ಯಾಕೆ ಪರಿಸ್ಥಿತಿ ಬಂತು ಬಾಂಗ್ಲಾದೇಶದ ಹಿಂದೂಗಳಿಗೆ? ಜಾಗೃತಿಯ ಕೊರತೆ. ಇದು ಒಂದೆರಡು ಘಟನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ನಾವು ಗಮನಿಸ್ತಾ ಇರೋದು ಇತ್ತೀಚಿನದಲ್ಲ. ಇದೇ ರೀತಿಯ ಪರಿಸ್ಥಿತಿ ಇದೇ ಹಿಂದೂ ಸಮಾಜಕ್ಕೆ ಕಳೆದ 3.5 ದಶಕಗಳ ಹಿಂದೆ, ಅರ್ಥಾತ್ 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲೂ ಬಂದಿತ್ತು. ಕಾಶ್ಮೀರ ಸ್ಟೇಟ್ ಅಂಡ್ ಟರ್ಬುಲೆನ್ಸ್ ಎಂಬ ಪುಸ್ತಕದಲ್ಲಿ ಲೇಖಕರು ಸ್ಪಷ್ಟವಾಗಿ ದಾಖಲು ಮಾಡ್ತಾರೆ, ಕಾಶ್ಮೀರದಲ್ಲಿ 35 ವರ್ಷಗಳ ಹಿಂದೆ ಕಾಶ್ಮೀರದ ಹಿಂದೂಗಳ ನರಮೇಧಗಳು ನಡೀತು. ಆ ನರಮೇಧಗಳನ್ನು ತಪ್ಪಿಸಿಕೊಂಡು ಬಂದಂತ ಹಿಂದೂಗಳು ಇವತ್ತಿಗೂ ನಮ್ಮದೇ ಭಾರತ ದೇಶದ ರಾಜಧಾನಿ ದೆಹಲಿಯ ರಾಜಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡ್ತಿದ್ದಾರೆ. ಯಾಕೆ ಪರಿಸ್ಥಿತಿ ಬಂತು ಆ ಹಿಂದೂಗಳಿಗೆ? ಮತ್ತದೇ ಜಾಗೃತಿ ಕೊರತೆ. ಬಾಂಗ್ಲಾದ ಹಿಂದೂಗಳಿಗೆ ಬಂದಂತ ಪರಿಸ್ಥಿತಿ, ಕಾಶ್ಮೀರದ ಹಿಂದೂಗಳಿಗೆ ಬಂದಂತ ಪರಿಸ್ಥಿತಿ, ನಮ್ಮದೇ ಕರ್ನಾಟಕದ ಹುಬ್ಬಳ್ಳಿಯಲ್ಲಿರುವಂತ ಹಿಂದೂಗಳಿಗೆ ಬಂದಂತ ಪರಿಸ್ಥಿತಿ. ಇಂಥ ಪರಿಸ್ಥಿತಿಗಳು ಏನಕ್ಕೆ ಮತ್ತೆ ಮತ್ತೆ ಮರುಕಳಿಸ್ತಾವೆ ನಮ್ಮ ಸಮಾಜದಲ್ಲಿ ಅಂದ್ರೆ ಕಾರಣ ಇಷ್ಟೇ, ನಾವು ಹಿಂದೂಗಳು ಜಾಗೃತರಾಗ್ತಿಲ್ಲ. ಹಿಂದೂಗಳು ಜಾಗೃತರಾಗಬೇಕು. ಈ ಸಂದರ್ಭದಲ್ಲಿ ಅಕಸ್ಮಾತ್ ಹಿಂದೂ ಸಮಾಜ ಈಗೇನಾದ್ರು ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು, ನಾನು ಆರಾಮಾಗಿದ್ದೀನಲ್ಲ ಅನ್ನೋ ಸ್ವಾರ್ಥ ಭಾವನೆ ಬಂದ್ರೆ, ಅಥವಾ ಸಮಸ್ಯೆ ಬಂದಿದ್ದು ಯಾವುದೋ ಬಾಂಗ್ಲಾದ ಹಿಂದೂಗಳಿಗೆ, ಸಮಸ್ಯೆ ಬಂದಿದ್ದು ಯಾವುದೋ ಕಾಶ್ಮೀರದ ಹಿಂದೂಗಳಿಗೆ, ನನ್ನ ಮನೆಯಲ್ಲಿ ನಾನು ಸುರಕ್ಷಿತವಾಗಿದ್ದೀನಲ್ಲಪ್ಪ, ನನ್ನ ಮನೆಯಲ್ಲಿ ನನ್ನ ಊರಿನಲ್ಲಿ ಹಿಂದುತ್ವ ಭದ್ರವಾಗಿದೆ, ನಮಗೆ ಧರ್ಮ ದೇಶ ಕಟ್ಕೊಂಡು ಏನ್ ಲಾಭ ಅನ್ನೋ ನಿರ್ಲಕ್ಷ್ಯತನ ಬಂದ್ರೆ ಹಿಂದೂ ಸಮಾಜದಲ್ಲಿ, ನೆನಪಿರ್ಲಿ ನನ್ನ ನೆಚ್ಚಿನ ಬಂಧುಗಳೇ, ಇದೇ ಸ್ವಾರ್ಥ ಭಾವನೆ, ಇದೇ ನಿರ್ಲಕ್ಷ್ಯತನದ ಕಾರಣ ಈಗಾಗಲೇ ಹಿಂದೂ ಸಮಾಜ ಅನೇಕ ಪೆಟ್ಟುಗಳನ್ನು ತಿಂದಿದೆ. ಇದೇ ನಿರ್ಲಕ್ಷ್ಯತನ, ಇದೇ ಸ್ವಾರ್ಥ ಭಾವದ ಕಾರಣ ಇದೇ ಹಿಂದೂ ಸಮಾಜ ಕಳೆದ 500 ವರ್ಷಗಳ ಹಿಂದೆ ಜಾವಾ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು. 300 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳ ಹಿಂದೆ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳ ಹಿಂದೆ ತಕ್ಷಶಿಲಾವನ್ನ ಬಿಟ್ಟು ಬಂದ್ರಿ, 80 ವರ್ಷಗಳ ಹಿಂದೆ ಬರ್ಮಾವನ್ನ ಬಿಟ್ಟು ಬಂದ್ರಿ, 78 ವರ್ಷಗಳ ಹಿಂದೆ ಪಾಕಿಸ್ತಾನ ಬಿಟ್ಟು ಬಂದ್ರಿ, 55 ವರ್ಷಗಳ ಹಿಂದೆ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷಗಳ ಹಿಂದೆ ಕಾಶ್ಮೀರವನ್ನ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಇತಿಹಾಸ ನೋಡಿದ ನಂತರವೂ ಹಿಂದೂ ಸಮಾಜ ಜಾಗೃತವಾಗ್ಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ, 100-150 ವರ್ಷದಲ್ಲಿ ನಮ್ಮ ಊರನ್ನ ಬಿಡುವ ಪರಿಸ್ಥಿತಿ ಸಹ ಹಿಂದೂ ಸಮಾಜಕ್ಕೆ ಬರಬಹುದು. ಆ ಪರಿಸ್ಥಿತಿ ಬೇಡ ಅಂದ್ರೆ ಈಗಲೇ ಹಿಂದೂಗಳು ಜಾಗೃತರಾಗಬೇಕು. ಈ ಸಂದರ್ಭದಲ್ಲಿ ಅದರಲ್ಲೂ ಇಷ್ಟು ವರ್ಷ ಏನೋ ಹಿಂದೂಗಳು ನಾವು ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ, ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದ್ದೀವಿ, ಇಷ್ಟು ವರ್ಷ ಹೆಮ್ಮೆಯಿಂದ ಹೇಳ್ತಾ ಇದ್ವಿ. ಆದ್ರೆ ನನ್ನ ನೆಚ್ಚಿನ ಬಂಧುಗಳ ಗಮನಿಸಬೇಕು, ನಾವು ಈ ಸಂದರ್ಭದಲ್ಲಿ ನಮ್ಮದೇ ಭಾರತ ದೇಶದ 9 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ. ದೇಶದ 9 ರಾಜ್ಯಗಳು, ಮತ್ತು ಆ 9 ರಾಜ್ಯಗಳ ಅನೇಕ ರಾಜ್ಯಗಳಲ್ಲಿ ಹಿಂದೂ ಸಮಾಜ 8%ಗಿಂತ ಕಡಿಮೆ ಇದ್ದೀವಿ, 8% ಸಮೇತ ಇಲ್ಲ. ಈ ಸಂದರ್ಭದಲ್ಲಿ ಇನ್ಯಾವ ಪರಿಸ್ಥಿತಿನಲ್ಲಿ ಇನ್ಯಾವಾಗ ಜಾಗೃತವಾಗೋದು ಹಿಂದೂ ಸಮಾಜ? ಆದ್ರಿಂದ ಜಾಗೃತರಾಗಬೇಕು. ಜಾಗೃತರಾಗೋದಂದ್ರೇನು? ಜಾಗೃತರಾಗಿ ಸಂಘಟಿತರಾಗೋದು. ನಮ್ಮ ದೌರ್ಭಾಗ್ಯ ಏನಂದ್ರೆ ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳು, ಆದ್ರೆ ಆ ಕೋಟ್ಯಾಂತರ ಜನ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗ್ಲೂ ಹಿಂದೂಗಳಾಗಿದ್ದೀವಿ? ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ, ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನ್ ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್ ಸಮಾಜಕ್ಕೆ ಸೇರಿದವರಾಗ್ತಾರೆ, ಒಬ್ಬ ಹಿಂದೂ ಬಲ್ಜಿಗರಾಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ
ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವರ ಕೋಣೆ ಒಳಗೆ ಸೀಮಿತ ಆಗಿರ್ಬೇಕು. ನಮ್ಮ ರಾಜಕೀಯ ಆಸಕ್ತಿ ಆದ್ರೆ ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಒಳಗೆ ಸೀಮಿತ ಆಗಿರ್ಲಿ. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆಯನ್ನ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಇವೆಲ್ಲವನ್ನು ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲೆ, ಹಣ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲೇ ಮರೆಬಿಡಬೇಕು. ಆ ಭಾವನೆ ಹಿಂದೂಗಳಲ್ಲಿ ಬಂದಾಗ ಮಾತ್ರ ಹಿಂದೂ ಸಮಾಜ ಜಾಗೃತವಾಗೋದು, ಹಿಂದೂ ಸಮಾಜ ಸಂಘಟಿತವಾಗೋದು, ಧರ್ಮ ದೇಶ ರಕ್ಷಣೆ ಆಗೋದು. ಈ ಸಂಘಟಿತ ಭಾವದಿಂದ ಮಾತ್ರ ಧರ್ಮ ರಕ್ಷಣೆ ಆಗೋದು ಅಂತ ಹೇಳ್ತಿರೋದು ನಾನಲ್ಲ, ನನ್ನ ನೆಚ್ಚಿನ ಬಂಧುಗಳೇ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತು. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರಲ್ಲ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನುಶುಚಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಥಾತ್ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಎಂಬುದು ತಲುಪಲಿರುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ರಕ್ಷಣೆಗೆ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಉಪದೇಶ ಮಾಡಿದ್ರು. ಆದ್ರೆ ಆ ಉಪದೇಶದ ಮುಂದಿನ ಸಾಲಲ್ಲಿ ಕೃಷ್ಣ ಹೇಳಿದ್ರು, ಧರ್ಮ ರಕ್ಷಣೆಗೆ ಯುಗ ಯುಗಕ್ಕೂ ಅವತರಿಸ್ತೀನಿ ನಾನು. ಆದ್ರೆ ಕಲಿಯುಗದಲ್ಲಿ ಯಾವ ಅವತಾರ? ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಈ ಬುದ್ಧಿ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ನಮ್ಮ ದೇಶದಲ್ಲೇ ನಮ್ಮ ಧರ್ಮದಲ್ಲಿ ಇಟ್ಕೊಂಡು ಹೇಳ್ತಾರೆ, ಹಿಂದೂ ಧರ್ಮದ ಮೇಲೆ ಅಪವಾದ ಹೊರಿಸ್ತಾರೆ. ನಿಮ್ಮ ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಮೇರಿ ಮೀರಿ ನಿಂತಿದೆ. ಹಿಂದೂಗಳಲ್ಲಿ ಮೇಲು ಕೀಳೆಂಬ ವಿಭೇದ ವೇದ ಕಾಲದಿಂದಲೂ ಇದೆ. ನಿಮ್ಮ ವೇದಗಳಲ್ಲೇ ಹೇಳಿದ್ದಾರೆ, ವೇದಗಳನ್ನ ಬ್ರಾಹ್ಮಣರು ಬಿಟ್ರೆ ಇನ್ಯಾವ ಜಾತಿಯವರು ಓದುವಂತಿಲ್ಲ. ಬುದ್ಧಿಜೀವಿಗಳು ಹಿಂದೂ ಧರ್ಮದ ಮೇಲೆ ಹೊರಿಸುವಂತ ಅಪವಾದ. ನಾವು ಹಿಂದೂಗಳಾಗಿ ನಾವಾದ್ರೂ ಜಾಗೃತರಾಗಬೇಕು. ಹಾಗೆ ನೋಡೋದಿದ್ರೆ ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆನೇ ಇರಲಿಲ್ಲ. ಯಾವ ವೇದಗಳ ಕಡೆ ಕೈ ಮಾಡಿ ಅಪವಾದ ಹೊರಿಸ್ತಾರಲ್ಲ ನನ್ನ ನೆಚ್ಚಿನ ಬಂಧುಗಳು ಈ ಬುದ್ಧಿಜೀವಿಗಳು, ಆ ವೇದಗಳನ್ನ ಬರೆದಂತ 108 ಜನ ಋಷಿಗಳಲ್ಲಿ ಎಷ್ಟೋ ಜನ ಋಷಿಗಳು ಬ್ರಾಹ್ಮಣರೇ ಆಗಿರಲಿಲ್ಲ, ನಿಮ್ನ ಕುಲಕ್ಕೆ ಸೇರಿದಂತವ್ರು. ವೇದಗಳನ್ನ ಇನ್ನಷ್ಟು ವ್ಯಾಸಗೊಳಿಸಿ ಪ್ರತಿಯೊಬ್ಬ ಮಾನವನಿಗೂ ಅತ್ಯಂತ ಸುಲಭವಾಗಿ ತಲುಪುವಂತೆ ಮಾಡಿದಂತ ವೇದವ್ಯಾಸರು ಬ್ರಾಹ್ಮಣರೇ ಆಗಿರಲಿಲ್ಲ. ಅವರ ತಾಯಿ ಸತ್ಯವತಿ ಮೊಗವೀರನ ಜನಾಂಗಕ್ಕೆ ಸೇರಿದಂತವ್ರು. ಐತ್ರೇಯ ಬ್ರಾಹ್ಮಣದ ರಚನೆಯನ್ನು ಮಾಡಿದಂತ ದ್ರಷ್ಟಾರರು ಮಹಿದಾಸ್ ಎಂಬ ಋಷಿಗಳು ಬ್ರಾಹ್ಮಣರಾಗಿರಲಿಲ್ಲ, ಕುಮಾರ ಕುಲಕ್ಕೆ ಸೇರಿದಂತವ್ರು. ಇಂಥ ಎಷ್ಟು ಉದಾಹರಣೆಗಳು ಬೇಕು. ಜಾತಿ ವ್ಯವಸ್ಥೆ ನಮ್ಮ ಧರ್ಮದಲ್ಲಿ ಇಲ್ಲವೇ ಇಲ್ಲ ಅನ್ನೋದಕ್ಕೆ ಇಂದು ನೆನ್ನೆಯ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಮಹಾಭಾರತ ಕಾಲದಲ್ಲೇ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನನ್ನ ಭೀಷ್ಮ ಪಿತಾಮಹರ ಹತ್ರ ಕಳಿಸಿದ್ರು, ಧರ್ಮಜ್ಞಾನ ಪಡೆದುಕೊಂಡು ಬಾ ಅಂತ. ಶರಾಶರಿ ಮೇಲೆ ಮಲಗಿದ್ದಂತ ಭೀಷ್ಮ ಪಿತಾಮಹರ ಹತ್ರ ಯುಧಿಷ್ಠಿರರು ಕೈ ಮುಗಿದು ಕೇಳ್ಕೊಂತಾರೆ, ಪಿತಾಮಹರೇ ನೀವು ಹಿರಿಯರಿದ್ದೀರಾ, ನಿಮ್ಮ ಹತ್ರ ಧರ್ಮ ಜ್ಞಾನ ಇದೆ. ನಾನು ಮುಂದೊಂದು ದಿನ ಅಕಸ್ಮಾತ್ ಚಕ್ರವರ್ತಿ ಆದ್ರೆ, ನಾನು ಮಹಾರಾಜನಾದ್ರೆ ನನ್ನ ಸಾಮ್ರಾಜ್ಯದ ಯಾವ ವರ್ಣದವನ್ನ ಯಾವ ರೀತಿ ನೋಡ್ಕೊಳ್ಬೇಕು, ಉತ್ತರ ಕೊಡಿ ಅಂತ ಪ್ರಶ್ನೆ ಮಾಡುದು. ಯುಧಿಷ್ಠಿರರ ಪ್ರಶ್ನೆಗೆ ಭೀಷ್ಮ ಪಿತಾಮಹರು ಕೊಟ್ಟಿದ್ದು ಶತಮಾನಗಳ ಹಿಂದೆ ಒಂದೇ ಒಂದು ಮಾತನ್ನ ಉತ್ತರವಾಗಿ, ನವರ್ಣಾನಾಂ ವಿಭೇದೋಸ್ತಿ, ಯಾವ ವರ್ಣಗಳಲ್ಲೂ ಯಾವ ವಿಭೇದವನ್ನು ಮಾಡಬೇಡಪ್ಪ. ಯಾಕೆ? ಸರ್ವಂ ಬ್ರಹ್ಮಮಿದಂ ಜಗತ್, ಬ್ರಹ್ಮನಿಂದಲೇ ಸೃಷ್ಟಿಯಾದಂತ ಸಮಸ್ತ ಮನುಕುಲ. ಆ ಮನುಕುಲದ ಮಧ್ಯದಲ್ಲಿ ಏನಕ್ಕೆ ಜಾತಿ ವ್ಯವಸ್ಥೆ, ಯಾರ ಮಧ್ಯದಲ್ಲೂ ಯಾವ ವಿಭೇದವನ್ನು ಮಾಡಬೇಡ ಅಂತ ಸಮಾನತೆ ಹರಿಕಾರವನ್ನ ಶತಮಾನಗಳಿಂದ ಮಹಾಭಾರತದ ಕಾಲದಲ್ಲಿ ನೀಡಿದಂತವರು ಭೀಷ್ಮ ಪಿತಾಮಹರು. ಇದನ್ನೇ ಸ್ವಾಮಿ ಚಿನ್ಮಯಾನಂದರು ಹೇಳಿದ್ದಲ್ವಾ. ಇಡೀ ಸನಾತನ ಹಿಂದೂ ಧರ್ಮಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಚಿನ್ಮಯಾನಂದರು ಹೇಳಿದ್ರು, ಹಿಂದುವಾ ಸೋದರ ಸರ್ವೇ ನಾ ಹಿಂದೂ ಪತಿತೋ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ. ಹಿಂದುವಾ ಸೋದರ ಸರ್ವೇ, ಹಿಂದೂಗಳೆಲ್ಲರೂ ಸೋದರರು. ನಾ ಹಿಂದೂ ಪತಿತೋ ಭವೇತ್, ಹಿಂದೂಗಳಲ್ಲಿ ಯಾರು ಪವಿತ್ರರು ಇಲ್ಲ ಅಪವಿತ್ರರು ಇಲ್ಲ. ಮಮ ದೀಕ್ಷಾ ಹಿಂದೂ ರಕ್ಷಾ, ನನ್ನ ಜೀವನದ ದೀಕ್ಷೆ ಹಿಂದುತ್ವದ ರಕ್ಷಣೆ. ಮಮ ಮಂತ್ರ ಸಮಾನತ, ನನ್ನ ಜೀವನದ ಧ್ಯೇಯ ಮಂತ್ರವೇ ಸಮಾನತೆ. ಇದೊಂದೇ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಆಗಬೇಕು ಅಂತ ಸಮಾನತೆಯನ್ನ ಮೊದಲಿಗೆ ಕಲಿಸಿಕೊಟ್ಟಂತ ಧರ್ಮ ಸನಾತನ ಹಿಂದೂ ಧರ್ಮ. ಈ ಧರ್ಮ ಕೊಟ್ಟಂತ ಮಾರ್ಗದರ್ಶನದಲ್ಲಿ ಈಗಲಾದ್ರೂ ನಡಿಬೇಕು ನಾವು. ನಮ್ಮ ಮಧ್ಯದಲ್ಲಿರುವಂತಹ ಜಾತಿ ವ್ಯವಸ್ಥೆಗಳನ್ನ, ರಾಜಕೀಯ ಆಸಕ್ತಿಗಳ ಒಡಕು ತೊಡಕುಗಳನ್ನ ಮೀರಿ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕಾಗಿದೆ. ಮತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ, ಈಗ ನಿಜವಾಗಲೂ ಹಿಂದೂ ಸಮಾಜ ಜಾಗೃತವಾಗಿದೆ. ಯಾರೋ ಪರಕೀರು ತಂದಂತ ಜಾತಿ ವ್ಯವಸ್ಥೆ ಇರಬಹುದು, ಆದ್ರೆ ಆ ಪರಕೀರು ತಂದಂತ ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳೆಯುವಂತ ಕೆಲಸ ಇವತ್ತು ಹಿಂದೂ ಸಮಾಜ ಮಾಡ್ತಿದೆ. ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂದ್ರೆ
ಬಹುಶಃ ನಮ್ಮ ಕಣ್ಣು ಮುಂದೆಯೇ 500 ವರ್ಷಗಳ ಹೋರಾಟದ ನಂತರ 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ ಸುಮಾರು 3.5 ಲಕ್ಷ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರಕ್ಕೆ, ಆ ರಾಮ ಮಂದಿರದ ನಿರ್ಮಾಣಕ್ಕೆ ನಮ್ಮ ಪೂರ್ವಿಕರು ಎಷ್ಟು ಕನಸುಗಳನ್ನ ಕಂಡಿದ್ರು. ನೆನಪಿರಲಿಲ್ಲ ನೆಚ್ಚಿನ ಬಂಧುಗಳೇ, ಅಯೋಧ್ಯೆಯ ರಾಮ ಮಂದಿರದ ಪ್ರಥಮ ಶಿಲಾನ್ಯಾಸವನ್ನು ಮಾಡಿದ್ದು ನಮ್ಮದೇ ಹಿಂದೂ ಸಂಘಟನೆಯ ಕಾರ್ಯಕರ್ತರಾದಂತ ಶ್ರೀ ಕಾಮೇಶ್ವರ್ ಚೌಪಾಲ್ಜಿ ಎಂಬ ಪರಿಶಿಷ್ಟ ಜಾತಿಗೆ ಸೇರಿದಂತವರು ರಾಮ ಮಂದಿರದ ಪ್ರಥಮ ಶಿಲಾನ್ಯಾಸವನ್ನ ಮಾಡಿದ್ದು. ಅಷ್ಟು ಸಾಲಿಲ್ಲ ಅಂದ್ರೆ, ಜಾತಿ ವ್ಯವಸ್ಥೆ ಮೀರಿ ಹಿಂದೂ ಸಮಾಜ ಬೆಳೀತಾ ಇದೆ ಅನ್ನೋದಕ್ಕೆ ಅಷ್ಟು ಸಾಲಿಲ್ಲ ಉದಾಹರಣೆ ಅಂದ್ರೆ, ಇವತ್ತಿಗೂ ಮತ್ತು ಇನ್ನು ಮುಂದೆ ಬರುವಂತ ದಶಕಗಳ ಕಾಲ ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನಿಂತು ರಾಮಲಲ್ಲಾರಿಗೆ ಪೌರೋಹಿತ್ಯ ಸಲ್ಲಿಸಲಿಕ್ಕಿರುವಂತ ಆಯ್ಕೆ ಆಗಿರುವಂತ 30 ಜನ ಪುರೋಹಿತರಲ್ಲಿ 2 ಪುರೋಹಿತರು ಪರಿಶಿಷ್ಟ ಜಾತಿಗೆ ಸೇರಿದಂತವರು, ಒಬ್ಬರು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವರು ರಾಮಲಲ್ಲಾರಿಗೆ ಪೌರೋಹಿತ್ಯ ಸಲ್ಲಿಸಲಿಕ್ಕಿದ್ದಾರೆ ಗರ್ಭಗುಡಿಯಲ್ಲಿ ನಿಂತು ಅಯೋಧ್ಯೆಯಲ್ಲಿ. ಇದನ್ನು ನೋಡಿದಾಗ ಹೆಮ್ಮೆ ಆಗುತ್ತೆ. ಕೊನೆಗೂ ಹಿಂದೂ ಸಮಾಜ ನಮ್ಮ ಮಧ್ಯದಲ್ಲಿರುವಂತಹ ಜಾತಿ ವ್ಯವಸ್ಥೆಯನ್ನು ಮೀರಿ ಬೆಳೀತಾ ಇದೆ. ಇದೇ ಜಾಗೃತಿ ನಮ್ಮಲ್ಲಿ ಬರಬೇಕಾಗಿರೋದು. ಜಾಗೃತಿ ಅಂದ್ರೆ ರಾಮ ಮಂದಿರ ಕಟ್ಟಿ ಸುಮ್ಮನಾಗೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ. ರಾಮ ಮಂದಿರದ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತ ಗೋಪಾಲ್ಜಿ ಅನ್ನೋರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದ್ರು, ಗೋಪಾಲ್ಜಿ ಅವ್ರು ಹೇಳಿದಂತ ಮಾತು, ಮಗಳೇ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ಸುಮ್ಮನಾಗೋದಲ್ಲಮ್ಮ, ನಮ್ಮ ಮುಂದಿನ ಸಂಕಲ್ಪ ಭಾರತ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ ಅಂತ ಹೇಳಿದ್ರು. ಭಾರತದ ಮನೆಯನ್ನು ಅಯೋಧ್ಯೆಯನ್ನಾಗಿಸೋದೇ ನಮ್ಮ ಮುಂದಿನ ಗುರಿ. ಆ ಸಂಕಲ್ಪ ಸಾಕಾರ ಆಗಬೇಕಾಗಿದೆ. ಮನೆ ಅಯೋಧ್ಯೆ ಆಗಬೇಕು. ಮನೆ ಅಯೋಧ್ಯೆ ಆಗೋದಂದ್ರೆ ಮನೆಯಲ್ಲಿರುವಂತ ಒಂದೊಂದು ಮಗುವಿನಲ್ಲೂ ರಾಮರ ಸೀತಾ ಮಾತೆ ಭಕ್ತಿ ಬರಬೇಕು, ಆದರ್ಶ ಬರಬೇಕು. ಆ ಭಕ್ತಿಯ ಆದರ್ಶ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ನೆಲೆ ಊರಿರ್ಬೇಕು ಅಂದ್ರೆ, ಅಕಸ್ಮಾತ್ ಮುಂದೊಂದು ದಿನ ಈ ಬುದ್ಧಿಯೇ ಜೀವನ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ಯಾರಾದ್ರೂ ನಮ್ಮ ಹಿಂದೂ ಮನೆಯ ಹಿಂದೂ ಮಕ್ಕಳ ಮುಂದೆ ನಿಂತು, ಹಿಂದೂ ಯುವಕ ಯುವತಿಯರ ಮುಂದೆ ನಿಂತು, ನೀವು ಹಿಂದೂಗಳು ರಾಮ ಮಂದಿರ ಕಟ್ಟಿದ್ದೀರಾ, ಆದ್ರೆ ನಿಜವಾಗ್ಲೂ ರಾಮರು ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಪ್ರಶ್ನೆ ಮಾಡಿದ್ರೆ, ದುರಾದೃಷ್ಟವಶಾತ್ ಇದು ಮುಂದೆ ಬರುವಂತ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಕೊಂಡಿರುವಂತ ಪ್ರಶ್ನೆ. ಕೋರ್ಟ್ ನಲ್ಲಿದ್ದು ರಾಮ ಮಂದಿರದ ಪರವಾಗಿ ವಾದ ಮಾಡ್ತಿದ್ದಂತ ಕಪಿಲ್ ಸಿಬ್ಬಲ್ ಎಂಬ ವಕೀಲರ ವಿರುದ್ಧ ನಿಂತಿದ್ದಂತ ಕೆ ಪರಾಶರನ್ ಎಂಬ ವಕೀಲರ ವಿರುದ್ಧ ನಿಂತಿದ್ದ ಕಪಿಲ್ ಸಿಬ್ಬಲ್ ಅವರು ಕೋರ್ಟ್ ನಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ, ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ ಅಂತ. ಕೋರ್ಟ್ ನಲ್ಲಿ ಮಾಡಿದ ಪ್ರಶ್ನೆ ಕಪಿಲ್ ಸಿಬ್ಬಲ್ ಎಂಬ ವಕೀಲರು. ನಮ್ಮ ದೌರ್ಭಾಗ್ಯ, ನಮ್ಮ ಸಮಾಜದಲ್ಲಿ ಒಂದಿಷ್ಟು ಜನ ಹುಟ್ಕೊಂಡಿದ್ದಾರೆ, ನಿಮ್ಮ ರಾಮರು ಹುಟ್ಟೇ ಇಲ್ಲ, ನಿಮ್ಮ ರಾಮರು ಕಾಲ್ಪನಿಕ, ನಿಮ್ಮ ಶ್ರೀರಾಮಚಂದ್ರರು ಐತಿಹಾಸಿಕ ಪುರುಷ ಅಲ್ಲ ಅಂತ ನಮ್ಮ ಆರಾಧ್ಯ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಸ್ತಿತ್ವದ ಮೇಲೆ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂತ ಸಾವಿರಾರು ಜನ ನಮ್ಮ ದೇಶದಲ್ಲಿ ಹುಟ್ಕೊಂಡಿದ್ದಾರೆ. ಇದು ನಮ್ಮ ದೌರ್ಭಾಗ್ಯ. ಆದ್ರೆ ಕೋರ್ಟ್ ನಲ್ಲಿ ಬಂದಂತ ಈ ಪ್ರಶ್ನೆ ಅಕಸ್ಮಾತ್ ಮುಂದೊಂದು ದಿನ ಸಮಾಜದಲ್ಲಿ ಬುದ್ಧಿಜೀವಿಗಳು ಮಾಡುವಂತ ಪ್ರಶ್ನೆ ನಮ್ಮ ಮನೆ ಮುಂದೆ ಬಂದು ನಮ್ಮ ಮಕ್ಕಳ ಮುಂದೆ ಯಾರಾದ್ರೂ ಈ ಪ್ರಶ್ನೆ ಕೇಳಿದ್ರೆ, ನಮ್ಮ ಹಿಂದೂ ಮಕ್ಕಳಲ್ಲಿ ರಾಮ ಸೀತಾಮಾತೆಯ ಭಕ್ತಿ ಎಷ್ಟರ ಮಟ್ಟಿಗೆ ನೆಲೆಯೂರಿರ್ಬೇಕು ಅಂದ್ರೆ, ಒಂದೊಂದು ಹಿಂದೂ ಮಗು ಕೂಡ ಎದೆ ಒಪ್ಪಿಸ್ಕೊಂಡು ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ಕೇವಲ ರಾಮರ ಅಲ್ಲಪ್ಪ, ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿಯ ಮಗ ಬ್ರಹ್ಮನ ಮಗ ಮರೀಚಿ ಮಗ ಕಶ್ಯಪನ ಮಗ ಸೂರ್ಯನ ಮಗ ಮನುವಿನ ಮಗ ಇಕ್ಷ್ವಾಕುವಿನ ಮಗ ಕುಕ್ಷಿಯ ಮಗ ವಿಕುಕ್ಷ ಮಗ ಬಾಣನ ಮಗ ಅನರಾರಣ್ಯನ ಮಗ ಭೃದುವಿನ ಮಗ ತ್ರಿಶಂಕುವಿನ ಮಗ ದುಂಡುಮಾರನ ಮಗ ಮಾಂಧಾತನ ಮಗ ಸುಸಂಧಿ
ಆಗ್ಬೇಕಂದ್ರೆ ನಮ್ಮ ಧರ್ಮ ಜಾಗೃತಿ ಆಗಬೇಕು. ಅಂತ ಆ ಜಾಗೃತಿ ಮೂಲಕ ಮನೆ ಮನೆಯಲ್ಲಿ ರಾಮರ ಆದರ್ಶ ತಂದ್ರೆ ಮನೆ ಮನೆ ಅಯೋಧ್ಯೆ ಆಗುತ್ತೆ. ಆ ಜಾಗೃತಿ ನಮ್ಮಲ್ಲಿ ಬಂದಾಗ ಒಮ್ಮೆ ರಾಮರಿಗೆ ನಾವು ಜಯವನ್ನು ತಂದು ಕೊಟ್ರೆ, ನನ್ನ ನೆಚ್ಚಿನ ಬಂಧುಗಳೇ, ಒಂದಂತೂ ಸತ್ಯ, ನಾವು ರಾಮರಿಗೆ ಮಂದಿರದಲ್ಲಿ ಮಾತ್ರ ಅಲ್ಲ, ಮನೆಗಳಲ್ಲಿ ರಾಮರಿಗೆ ಜಯ ತಂದು ಕೊಟ್ವಿ ಅಂದ್ರೆ ದೇಶದ ಧರ್ಮಕ್ಕೆ ಜಯ ಆಯ್ತು ಅಂತಲೇ ಅರ್ಥ. ನಾನು ಹೇಳ್ತಾ ಇರೋದಲ್ಲ, ನಮ್ಮ ಪೂರ್ವಿಕರು ರಘುವೀರ ಗದ್ಯದಲ್ಲಿ ಬರೆದಿಟ್ಟು ಹೋಗಿರುವಂತ ಮಾತು. ರಾಮರಿಗೆ ಜಯ ಆದಾಗೆಲ್ಲ ಧರ್ಮಕ್ಕೆ ಜಯ ಆಗತ್ತೆ. ಪೂರ್ವಿಕರು ಬರೀತಾರಲ್ಲ, ದಶವದನ ದಮಿತ ದೈವತ ಪರಿಷತ್ ಅಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದಧಿಪತಿ ರಣ ಸಚರಣ ಚತುರ ದಶರಥ ಚರ ಮರಣ ವಿಮೋಚನ ಕೋಶಲ ಸುತಾ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾದ್ವರ ಋಣಾದ್ವರ ಧುರ್ಯ ಭವ್ಯ ದಿವ್ಯಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತಡ ಧೂರ್ ಲಲಿತ ದೋರ್ ಲಲಿತ ತಣುತರ ವಿಶಿಕವಿ ತಾಡಣ ವಿಕಟಿತ ವಿಶರಾರು ಶರಾರು ತಾಟಕ ತಾಟಕೆಯ ಅಂತ ರಘುವೀರ ಗದ್ಯದಲ್ಲಿ ಸ್ಪಷ್ಟವಾಗಿ ಬರೆದೋದ್ರು ನಮ್ಮ ಪೂರ್ವಿಕರು. ಅರ್ಥಾತ್ ಯಾವಾಗೆಲ್ಲ ಧರ್ಮಕ್ಕೆ ಸಂಕಟ ಬಂದಿದ್ಯೋ ಆಗೆಲ್ಲ ಧರ್ಮ ರಕ್ಷಣೆಗೆ ರಾಮರು ಅವತರಿಸಿದ್ದಾರೆ. ರಾಮರು ನಿಂತು ಧರ್ಮ ರಕ್ಷಣೆ ಮಾಡಿದಾಗೆಲ್ಲ ರಾಮರ ಜಯ ಆಗಿದೆ, ಆಗೆಲ್ಲ ಧರ್ಮಕ್ಕೆ ಜಯ ಆಗಿದೆ. ಗುರುಗಳ ಯಜ್ಞಕ್ಕೆ ರಾಕ್ಷಸರು ತೊಂದರೆ ಉಂಟು ಮಾಡಿದ್ರು, ಆಗ ಬಾಲರಾಮರು ಬಾಣವನ್ನು ಹಿಡಿದು ಕೋದಂಡ ರಾಮನ ಗೆದ್ದು ನಿಂತರು. ಅಲ್ಲಿ ರಾಮರಿಗೆ ಜಯ ಆಯ್ತು. ಮಾರೀಚ ಎಂಬ ರಾಕ್ಷಸನನ್ನ ಅಲ್ಲಿಂದ ಓಡಿಸಿದ್ರು. ರಾಮರಿಗೆ ಜಯ ಆದ್ರಿಂದ ಎಂದಿನಂತೆ ಧರ್ಮಕ್ಕೆ ಜಯ ಆಯ್ತು. ತಾಟಕಿ ಎಂಬ ರಾಕ್ಷಸಿ ಮತ್ತು ಆಕೆಯ ಸಂತಾನದ ಸಂಹಾರ ರಾಮರು ಮಾಡಿದ್ರು, ಅಲ್ಲಿ ರಾಮರಿಗೆ ಜಯ ಆಯ್ತು. ಯಥಾಖಚಿತವಾಗಿ ಧರ್ಮಕ್ಕೆ ಜಯ ಆಯ್ತು. ದಶವದನ ದಶಮುಖ ರಾವಣನನ್ನ ಸಂಹಾರ ಮಾಡ್ಲಿಕ್ಕೆ ರಾಮರೆದ್ದು ನಿಂತರು, ಅಲ್ಲಿ ರಾಮರಿಗೆ ಜಯ ಆಯ್ತು. ಎಂದಿನಂತೆ ಧರ್ಮಕ್ಕೆ ಜಯ ಆಯ್ತು. ರಾಮರಿಗೆ ಜಯ ಆದಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ, ನಿಶ್ಚಿತವಾದ ಮಾತು ನಮ್ಮ ಪೂರ್ವಿಕರು ಹೇಳಿದ್ದು. ಆದ್ರಿಂದ ಶ್ರೀರಾಮಚಂದ್ರನಿಗೆ ನಮ್ಮ ಮನಗಳಲ್ಲಿ ಜಯವನ್ನು ತಂದು ಕೊಡೋಣ. ಒಮ್ಮೆ ರಾಮರಿಗೆ ಜಯ ಬಂತು ಅಂದ್ರೆ, ಭಾಸ್ಕರ ರಾಮಾಯಣದಲ್ಲಿ ಹಳೆ ಕಾಲದ ತೆಲುಗುನಲ್ಲಿರುವಂತ ಭಾಸ್ಕರ ರಾಮಾಯಣ, ಆ ಭಾಸ್ಕರ ರಾಮಾಯಣದಲ್ಲಿ ಭಾಸ್ಕರರು ಬರೀತಾರಲ್ಲ, ಮಂಡಿತ ವಿಸ್ಫುಲಿಂಗ ವಿಶ್ವಜ್ವಲಿ ತಾಲಲಿಕಿ ಇಲ್ಲೋಬ್ಜ ಗರ್ಭಾಂಡ ಮುನಿಂಡ ರಾಮ ವಸ್ದಾದಿ ಪುಡೇಚುಡು ವಜ್ರ ಸಾಧನ ಖಂಡಿತ ಪಂಕ್ತಿ ಕಂಠ ಕನಕಂಠ ಪುರಾಂತಕ ಶೈಲ ಚಾಲನೋದಂಡ ಬಲ ಪ್ರಚಂಡ ಪುರದಂಡ ವಿಖಂಡನ ಚಂಡ ಕಾಂಡ ಮುಲ್ಲ ಅಂತ ತೆಲುಗುವಿನಲ್ಲಿ ಭಾಸ್ಕರ ರಾಮಾಯಣದಲ್ಲಿ ಭಾಸ್ಕರರು ಬರೆದು ಹೋದ್ರು. ರಾಮರಿಗೆ ಜಯ ಬರುತ್ತೆ, ರಾಮರಿಗೆ ಜಯ ಬಂದಾಗೆಲ್ಲ ಧರ್ಮಕ್ಕೆ ಜಯ ಬರುತ್ತೆ. ಆದ್ರಿಂದ ರಾಮರಿಗೆ ಜಯ ತಂದುಕೊಳ್ಳೋಣ. ರಾಮರಿಗೆ ಜಯ ತಂದುಕೊಡೋದ್ರೆ ರಾಮರು ಹಾಕಿಕೊಟ್ಟಂತ ಹಾದಿನಲ್ಲಿ ನಡೆಯೋದು. ಈ ಸಂದರ್ಭದಲ್ಲಿ ನಡೆದಾಡುವ ದೇವರು ಸಿದ್ದೇಶ್ವರಪ್ಪರು ಹೇಳಿದಂತ ಮಾತು ನೆನಪಾಗುತ್ತೆ. ಸಿದ್ದೇಶ್ವರಪ್ಪವರು ಮಾತಾಡ್ತಾ ಹೇಳಿದ್ರು, ರಾಮರ ಹಾದಿನಲ್ಲಿ ನಾವು ನಡಿಬೇಕು. ಅಕಸ್ಮಾತ್ ಇಷ್ಟು ವರ್ಷಗಳ ಕಾಲ ನಾನು ಧರ್ಮದ ಹಾದಿನಲ್ಲಿ ನಡೆದಿಲ್ಲ, ಅಧರ್ಮದ ಹಾದಿನಲ್ಲಿ ನಡೆದಿದ್ದೀನಿ, ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ. ಆದ್ರೆ ಇನ್ನು ಮುಂದೆ ರಾಮರ ಹಾದಿನಲ್ಲಿ ನಡಿಬೇಕು ಅನ್ನೋ ಪ್ರೇರಣೆ ಬಂತು ಅಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಪ್ರೇರಣೆ ಬಂದ ದಿನವೇ ನಿಮಗೆ ನೀವೇ ಶ್ರದ್ಧಾಂಜಲಿ ಸಲ್ಲಿಸ್ಕೊಬಿಡಿ, ನಿಮಗೆ ನೀವೇ ಶ್ರಾದ್ದ ಮಾಡ್ಕೊಂಡ್ಬಿಡಿ. ಹಿಂದಿನ ಜನ್ಮ ಕಳಿತು, ಮುಂದಿನ ಜನ್ಮವನ್ನ ರಾಮರ ಹಾದಿನಲ್ಲಿ ಸಾಕ್ತೀನಿ ನಾನು ಅಂತ ನೀವೇ ಪಣ ತೊಡಿ ಅಂತ ಸಿದ್ದೇಶ್ವರಪ್ಪ ಅವರು ಹೇಳಿದಂತ ಮಾತು. ಅಪ್ಪವ್ರು ಹೇಳಿದಂತ ಮಾತು ಇವತ್ತು ನಮ್ಮ ಕಿವಿಗಳಲ್ಲಿ ಗುಂಜಿಸಬೇಕಾಗಿದೆ. ಅವರು ತೋರಿಸಿಕೊಟ್ಟಂತ ರಾಮರ ಹಾದಿ ನಾವು ಪಾಲಿಸಬೇಕಾಗಿದೆ. ರಾಮರ ಭಕ್ತಿ ನಮ್ಮಲ್ಲಿ ಬರಬೇಕಾಗಿದೆ. ನನ್ನ ನೆಚ್ಚಿನ ಬಂಧುಗಳೇ, ಆ ರಾಮರ ಭಕ್ತಿ ನೆನಪಿರಲಿ. ನಾವು ಇವತ್ತಿಗೂ ಕೂಡ ರಾಮರನ್ನ ಆರಾಧಿಸ್ತೀವಿ. ನಮ್ಮ ಊರೂರಿನಲ್ಲೂ ಮಂದಿರಗಳನ್ನ ಕಟ್ಟಿದ್ದೀವಿ, ಮಠ ಮಂದಿರಗಳಿದ್ದಾವೆ. ನಾವು ಹಿಂದೂಗಳು ಸ್ವಾಮೀಜಿ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಲ್ಲ, ಹಣೆಗೆ ತಿಲಕ ಕುಂಕುಮ ವಿಭೂತಿ ಇಡಬೇಕಂತ. ಆ ರೀತಿ ವಿಭೂತಿ ಕುಂಕುಮ ತಿಲಕ ಇಡ್ತಾ ಇದ್ದೀವಿ ಅಂದ್ರೆ ಸಾಮಾನ್ಯವಾದ ವಿಚಾರ ಅಲ್ಲ. ಹೇಗೆಲ್ಲ ಮೇಲೆ ಒಂದು ಕೇಸರಿ ಶಲ್ಯ ಹಾಕೊಂಡು ಓಡಾಡ್ತೀವಿ, ಊರ್ ತುಂಬಾ ಕೇಸರಿ ತೋರಣಗಳನ್ನ ಭಗವದ್ಧ್ವಜವನ್ನ ಕಟ್ಕೊಂಡು ಓಡಾಡ್ತೀವಿ, ಸಾಮಾನ್ಯವಾದ ವಿಚಾರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಈ ಧರ್ಮದ ಉಳಿವಿಗೆ ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮಗಳಿಂತಹದ್ದು. ಈ ಧರ್ಮ ಇವತ್ತಿಗೂ ಉಳ್ಕೊಂಡು ಬಂದಿದೆ ಅಂದ್ರೆ ನೆನಪಿರ್ಲಿ ನನ್ನ ನೆಚ್ಚಿನ ಬಂಧುಗಳೇ, ಇದೇ ಸನಾತನ ಧರ್ಮದ ನಾಶಕ್ಕೆ ನಮ್ಮ ಮೇಲೆ 1,000ಕ್ಕೂ ಹೆಚ್ಚು ವರ್ಷಗಳ ಕಾಲ ಪರಕೀಯರು ದಾಳಿ ಮಾಡಿದ್ರು. ಈ 1,000ಕ್ಕೂ ಹೆಚ್ಚು ವರ್ಷಗಳ ದಾಳಿ ಏನಪ್ಪ ಅಂತ ನಾವು ಅಂದುಕೊಂಡ್ರೆ, ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಇದೇ ಜಗತ್ತಲ್ಲೊಂದು ಜನಾಂಗ ಇತ್ತು, ಈಜಿಪ್ಷಿಯನ್ ಜನಾಂಗ ಅಂತ. ಕೇವಲ 21 ವರ್ಷಗಳ ಕಾಲ ಒಂದೇ ಒಂದು ಜನಾಂಗದ ದಾಳಿಗೆ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಾಗಿ ಹೋಯ್ತು. ಟರ್ಕಿ ಕೇವಲ 14 ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಟರ್ಕಿ ರಾಷ್ಟ್ರದಲ್ಲಿದ್ದಂತ ಮೂಲ ಜನಾಂಗ ನಶಿಸಿ ಹೋಯಿತು. ಇರಾನ್ ಕೇವಲ 10 ವರ್ಷಗಳಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಇರಾನ್ ರಾಷ್ಟ್ರದಲ್ಲಿದ್ದಂತ ಮೂಲ ಜನಾಂಗ ಅಳಿಸಿ ಹೋಯಿತು. ಯುರೋಪ್ ಕೇವಲ 48-49 ವರ್ಷಗಳಲ್ಲಿ ಒಂದೇ ಒಂದು ಜನಾಂಗದ ದಾಳಿಗೆ ಇಡೀ ಯುರೋಪ್ ಖಂಡದಲ್ಲಿದ್ದಂತ ಮೂಲ ಜನಾಂಗ ಕಣ್ಮರೆ ಆಯಿತು. ಆದ್ರೆ ನಮ್ಮ ಸನಾತನ ಧರ್ಮದ ಮೇಲೆ 1,000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ. ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವು. ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಎಲ್ಲೋದ್ವು ಜನಾಂಗಗಳು? ಎಲ್ಲೋದು ಬ್ಯಾಬಿಲೋನಿಯನ್ ಜನಾಂಗ, ಎಲ್ಲೋದು ಮೆಸೊಪೊಟೇಮಿಯನ್ ಜನಾಂಗ, ಎಲ್ಲೊತ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ, ಎಲ್ಲೆತ್ತು ಜಗತ್ತಿನ ಮುಂದೆ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಜಗತ್ತನ್ನು ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ, ಎಲ್ಲೆತ್ತು ಜಗತ್ತಿಗೆ ಭಾಷಾಶಾಸ್ತ್ರವನ್ನು ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ. ಜನಾಂಗಕ್ಕೆ ಜನಾಂಗವೇ ಅಳಿಸಿ ಹೋಗಿವೆ.
ಧರ್ಮಕ್ಕೆ. ಅದನ್ನ ಆ ಸಂಸ್ಕೃತಿ ಉಳಿಸಿದ್ದು ಸಾಮಾನ್ಯ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ನಾವು ಭಗವದ್ಗೀತೆ ಶ್ಲೋಕಗಳನ್ನು ಹೇಳ್ತೀವಿ, ವೇದ ಪಾರಾಯಣ ಮಾಡ್ತೀವಿ, ಗ್ರಂಥಗಳನ್ನು ಓದ್ತೀವಿ. ಮಧ್ವಾಚಾರ್ಯರು ಕೊಟ್ಟಂತ ತತ್ವ ಸಿದ್ಧಾಂತ ಇವತ್ತಿಗೂ ನಮ್ಗೆ ತಿಳಿದಿದೆ. ಶರಣರು ಕೊಟ್ಟಂತ ವಚನಗಳನ್ನ ಮನೆ ಮನೆಯಲ್ಲಿ ಹಾಡ್ತೀವಿ, ಬಾಯಿ ತುಂಬಾ ಸಾಮಾನ್ಯ ಅನ್ಕೊಂಡಿದ್ದೀವ. ಆ ವಚನಗಳ ರಕ್ಷಣೆಗೆ ನಮ್ಮ ಪೂರ್ವಿಕರು ಎಷ್ಟು ಶ್ರಮವನ್ನ ಪಟ್ಟಿದ್ರು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಕಲ್ಯಾಣಕ್ಕೆ ಬೆಂಕಿ ಬೀಳೋಕ್ ಮುಂಚೆ ಕಲ್ಯಾಣದಲ್ಲಿ ನಿಂತು ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿ ಆಗುವುದು. ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು. ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮರತಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆಯ ಹತ್ತಿ ಕೊರಳ ಬತ್ತಿ ಶಿವಾಚಾರದ ಪ್ರೇಮ ಮೀರಿ ಮೀರಿ ಬಿಚ್ಚಳನ ಪ್ರಾರಕ್ಯವಾಗುತ್ತದೆ. ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು. ಅವಿಚಾರ ಕರ್ಮಟದಿಗೆ ಗೋಪುರ ಕಟ್ಟುವರು. ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನ ತಮ್ಮ ಕಾಲ್ತುಳದಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಎಂಜಿನ ವೇರ ಬಿಂದುವೆಂದು, ರಾಜನ ತಲೆಯ ವಜ್ರ ವೈಡೂರ್ಯವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಭವಿಷ್ಯವಾಣಿ ನುಡಿದು ಅಲ್ಲಮ್ಮ ಪ್ರಭುಗಳ ಕಲ್ಯಾಣವನ್ನು ಬಿಟ್ಟು ಹೊರಟರು. ಆದ್ರೆ ಮುಂದೆ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದಂತೆ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಆದ್ರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಇಡೀ ಕಲ್ಯಾಣ ಹೊತ್ತಿ ಉರಿತಾದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಯಾರೊಬ್ಬ ಶರಣರು ಕೂಡ ಮನೆಯಲ್ಲಿ ಇಟ್ಟಿದ್ದಂತ ವಜ್ರ ವೈಡೂರ್ಯ ಚಿನ್ನ ಸಂಪತ್ತನ್ನ ರಕ್ಷಿಸ್ಕೊಂಡು ತಗೊಂಡು ಬರೋಣ ಯಾರೂ ಹೋಗ್ಲಿಲ್ಲ. ಇಡೀ ಕಲ್ಯಾಣ ಹೊತ್ತಿ ಉರಿತಾ ಇರಬೇಕಾದ್ರೆ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ ಗಂಗಾಂಬಿಕೆವರೆಗೂ ಎಲ್ಲ ಶರಣರು ಕೈಗೆ ಸಿಕ್ಕಂತ ವಚನಗಳ ತಾಳೆಗರಿಗಳನ್ನ ಹೊತ್ಕೊಂಡು ಓಡಾಡಿ ಬಂದ್ರು. ಏನಕ್ಕೆ? ಜಗತ್ತಿನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ಈ ಧರ್ಮ ಸುಡುವಂತಿಲ್ಲ, ಈ ಧರ್ಮದ ಪರಂಪರೆ ಸುಡುವಂತಿಲ್ಲ, ಈ ಧರ್ಮದ ಆಧ್ಯಾತ್ಮಿಕ ಜ್ಞಾನ ಸುಡುವಂತಿಲ್ಲ. ಈ ಧರ್ಮ ಉಳಿಸಬೇಕು ಅಂತ ನಮ್ಮ ಪೂರ್ವಿಕರಲ್ಲಿದ್ದಂತ ತುಡಿತ ಅಂತದ್ದು, ನಮ್ಮ ಪೂರ್ವಿಕರಲ್ಲಿದ್ದಂತ ತುಡಿತ ಧರ್ಮ ಉಳಿಬೇಕು. ಏನಕ್ಕೆ ಧರ್ಮ ಉಳಿಬೇಕು? ಬರುವಂತ ಮುಂದಿನ ಪೀಳಿಗೆಗೆ ಈ ಧರ್ಮದ ಸತ್ವ ಅರ್ಥ ಆಗಬೇಕು, ಆ ಪೀಳಿಗೆಗೆ ಜ್ಞಾನ ಬರಬೇಕು ಅನ್ನೋ ಕಾರಣದಿಂದ. ಯಾವ ಭಾವಿ ಪೀಳಿಗೆ ಉತ್ಕರ್ಷೆಯ ಮೇರೆಗೆ ಭರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈ ತಳೆಯಬೇಕಾಗಿದೆಯೋ ಆ ಭಾವಿ ಪೀಳಿಗೆಗಳು ನಾವುಗಳೇ. ವೇದ ಉಪನಿಷತ್ತು ವಚನಗಳ ಉತ್ತರಾಧಿಕಾರಿಗಳು ನಾವುಗಳೇ. ಸನಾತನ ಧರ್ಮದ ವಾರಸುದಾರರು ನಾವುಗಳೇ. ನಾವಲ್ಲದೆ ನಮ್ಮ ಧರ್ಮ ಇನ್ಯಾರು ರಕ್ಷಣೆ ಮಾಡಬೇಕು ಸ್ವಾಮಿ? ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಸನಾತನ ಧರ್ಮದಲ್ಲಿ ಹುಟ್ಟಿದ್ದೀವಿ, ಇಷ್ಟೆಲ್ಲ ಶ್ರಮಗಳಿಂದ ಉಳ್ಕೊಂಡು ಬಂದಿರುವಂತ ಧರ್ಮ, ಇದನ್ನ ಉಳಿಸಿಕೊಂಡು ಹಾಗೆ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಜವಾಬ್ದಾರಿ ಯಾರಲ್ಲಿದೆ ಅಂದ್ರೆ ಇಲ್ಲಿರುವಂತ ನನ್ನ ನಿಮ್ಮ ಹೆಗಲ ಮೇಲಿದೆ. ನಾವೇ ಮಾಡಬೇಕಾಗಿರುವ ಕೆಲಸ. ನಾವಲ್ದೆ ಈ ಧರ್ಮ ರಕ್ಷಣೆಗೆ ಇನ್ಯಾರು ಬರೋದಿಲ್ಲ. ಆದ್ರೆ ಒಂದಂತೂ ಸತ್ಯ, ಎಷ್ಟೇ ದಾಳಿಗಳಾಗ್ಲಿ, ಎಷ್ಟೇ ಜನ ಎಷ್ಟೇ ಪರಿಶ್ರಮ ಪಡ್ಲಿ, ಈ ಸನಾತನ ಧರ್ಮದ ನಾಶ ಎಂದಿಗೂ ಸಾಧ್ಯ ಇಲ್ಲ. ಯಾರ ಕೈಯಿಂದಲೂ ಸನಾತನ ಧರ್ಮವನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ, ಈ ಧರ್ಮದ ರಕ್ಷಣೆಗೆ ಭಗವಂತ ಕೊಟ್ಟಂತ ಧ್ವಜ ಭಗವದ್ಧ್ವಜ, ಭಗವಂತ ಕೊಟ್ಟ ಗೀತೆ ಭಗವದ್ಗೀತೆ, ಎರಡರ ರಕ್ಷಣೆಗೆ ಭಗವಂತನೇ ನಿಂತಿದ್ದಾರೆ. ಇದನ್ನ ನಾನು ಹೇಳ್ತಾ ಇರೋದಲ್ಲ, ಭಗವಂತನೇ ಹೇಳಿರುವಂತ ಮಾತು. ಭಗವದ್ಗೀತೆ 9ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮುಂದೆ ನಿಂತು ಜಗತ್ತಿಗೆ ಸಂದೇಶವನ್ನ ಕೊಟ್ರಲ್ಲ, ಕೌಂತೆಯ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ. ಓ ಸನ್ ಆಫ್ ಕುಂತಿ, ಡಿಕ್ಲೇರ್ ಇಟ್ ಬೋಲ್ಡ್ಲಿ that the devotees of mine never perish. ಅರ್ಥಾತ್ ಕುಂತಿಯ ಪುತ್ರ ಅರ್ಜುನ, ಜಗತ್ತಿನ ಮುಂದೆ ಘಂಟಾಘೋಷವಾಗಿ ಸಾರಿಬಿಡು, ಈ ಸನಾತನ ಹಿಂದೂಗಳ ನಾಶ, ಸನಾತನ ಧರ್ಮದ ನಾಶ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ? ಧರ್ಮ ರಕ್ಷಣೆಗೆ ಭಗವಂತನೇ ನಿಂತಿದ್ದಾನೆ. ಭಗವಂತನೇ ಧರ್ಮ ರಕ್ಷಣೆಗೆ ನಿಂತಿರ್ಬೇಕಾದ್ರೆ ಕನಕದಾಸರು ಹೇಳ್ತಾರಲ್ಲ, ದಾಸ ಸಾಹಿತ್ಯದಲ್ಲಿ ಬರುವಂತ ಸುಂದರವಾದಂತ ದಾಸ ಸಾಹಿತ್ಯ ಕನಕದಾಸರು ಹೇಳೋದು, ಧರ್ಮ ರಕ್ಷಣೆಗೆ ಭಗವಂತ ನಿಂತಿದ್ದಾನೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆ ಕಟ್ಟಿ ನೀರೆರೆದವರು ಯಾರು? ಗಿಡ ಮರಗಳಲ್ಲಿ ಕೂತು ಕೂಗುವ ಪಕ್ಷಿಗಳಿಗೆ ಅಲ್ಲಲ್ಲಿ ಆಹಾರ ಇಟ್ಟವರು ಯಾರು? ಬಾವಿನಲ್ಲಿ ಕೂತು ಕೂಗುವ ಕಲ್ಲಿನ ಕಪ್ಪೆಗೆ ಅಡಿಗಡಿಗೆ ಆಹಾರವಿತ್ತವರು ಯಾರು? ಅದಕ್ಕೆ ಚಿಂತಿಸದಿರು ತಾಳು ಮನವೇ, ಕಾಗಿನೆಲೆ ಆದಿಕೇಶವ ಎಲ್ಲರನ್ನೂ ಸಲಹುವನು ಅಂತ ಕನಕದಾಸರು ಆಗಿನ ಕಾಲದಲ್ಲೇ ಹೇಳಿದ್ರಲ್ಲ. ಧರ್ಮ ರಕ್ಷಣೆಗೆ ಭಗವಂತನೇ ನಿಂತಿದ್ದಾನಪ್ಪ, ಈ ಧರ್ಮವನ್ನ ಯಾರಿಂದಲೂ ನಾಶ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇದನ್ನೇ ಕೃಷ್ಣ ಹೇಳಿದ್ದು. ಮತ್ತು ಭಗವಂತನೇ ಧರ್ಮ ರಕ್ಷಣೆಗೆ ನಿಂತಿದ್ದಾನೆ ಅಂತ ಹೇಳಿದ್ಯಾರು? ಸಾಮಾನ್ಯರಲ್ಲ. ನಾನು ಹೇಳಿದ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾನೆ. ಬೇರೆ ಬೇರೆ ಮತಪಂಥಗಳ ಗ್ರಂಥವನ್ನು ಒಮ್ಮೆ ತಿರುವು ಹಾಕಿ ನೋಡಿದ್ವಿ. ಆ ಮತಪಂಥಗಳ ಗ್ರಂಥಗಳನ್ನು ಓದ್ತಾ ಇರಬೇಕಾದ್ರೆ ಅರ್ಥ ಆಗುತ್ತೆ ನಮ್ಗೆ. ಒಂದು ಮತದ ಗ್ರಂಥದಲ್ಲಿ ಹೇಳ್ತಾರೆ,
ನಾನು ಭಗವಂತನ ಮಗ, ಭಗವಂತನ ಸಂತಾನ ನಾನು. ಇನ್ನೊಂದು ಮತದಲ್ಲಿ ಹೇಳ್ತಾರೆ, ನಾನು ಭಗವಂತನ ಸಂದೇಶವನ್ನ ತಂದಿರುವವನು. ಆದರೆ ನನ್ನ ಧರ್ಮದ ಭಗವದ್ಗೀತೆಯಲ್ಲಿ ಮಾತ್ರ ಕೃಷ್ಣ ಅರ್ಜುನನ ಮುಂದೆ ನಿಂತು ಜಗತ್ತಿಗೆ ಘಂಟಾಘೋಷವಾಗಿ ಸಾರಿದ್ರು. ಹಾಮಾತ್ಮ ಗುದಾಕೇಶ ಸರ್ವಭೂತ ಶೇಸ್ಥಿತ ಮಾದಿಶ್ಯ ಮಧ್ಯಂಚ ಭೂತಾನ ಮಂತ ಏವಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಭೂತಕಾಲವು ನಾನೇ, ಭವಿಷ್ಯತ್ ಕಾಲವು ನಾನೇ, ಪ್ರಸ್ತುತವು ನಾನೇ. ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂತ ಆತ್ಮಗಳನ್ನ ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಲ್ಲಿದ್ರೆ ಅದು ನಾನೊಬ್ಬನೇ ಅರ್ಜುನ ಇದನ್ನ ಜಗತ್ತಿಗೆ ಸಾರಿ ಬಿಡುವಂತ ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಏಕೈಕ ಧರ್ಮ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ಈ ಧರ್ಮಕ್ಕಿರುವಂತ ಶ್ರೇಷ್ಠತೆ ಅಂತದ್ದು. ಇಂಥ ಧರ್ಮವನ್ನು ಉಳಿಸ್ಲಿಕ್ಕೆ ನಾವು ಜಾಗೃತರಾಗಬೇಕಾಗಿದೆ. ನಾವು ಧರ್ಮದ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ, ನನ್ನ ನೆಚ್ಚಿನ ಬಂಧುಗಳೇ, ಈ ಸಂಸ್ಕೃತಿ ಉಳಿಗೆ ನಮ್ಮ ಪೂರ್ವಿಕರು ಅನೇಕ ಶ್ರಮಗಳನ್ನ ಪಟ್ಟಿದ್ರು. ಇವತ್ತು ನಾ ಪಡಬೇಕಾಗಿರುವಂತ ಶ್ರಮ, ನಾ ಮಾಡ್ಬೇಕಾಗಿರುವಂತ ಕೆಲಸ ಸಂಸ್ಕಾರ ಕೊಡೋದು. ಮನೆಯಲ್ಲಿ ಸುಂದರ ಸಂಖ್ಯೆನಲ್ಲಿ ತಾಯಂದ್ರು ಸೇರಿದ್ದೀರಾ. ತಾಯಂದ್ರ ಅರ್ಥ ಮಾಡ್ಕೊಳ್ಬೇಕು, ಧರ್ಮದ ಅಳಿವು ಉಳಿವು ಯಾರ ಕೈಲಾದ್ರು ಇದ್ರೆ ಅದು ತಾಯಂದ್ರ ಕೈಯಲ್ಲಿ ಮಾತ್ರ ಇರೋದು. ತಾಯಂದ್ರು ಮಕ್ಕಳು ಮನೆ ಅಯೋಧ್ಯೆ ಆಗಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಂದ್ರು ಜಾಗೃತರಾಗಬೇಕು, ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಅಕಸ್ಮಾತ್ ಒಬ್ಬೊಬ್ಬ ತಾಯಿಲಿರುವಂತ ಸಾಮರ್ಥ್ಯ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಅದ್ಭುತವಾದ ದೃಷ್ಟಾಂತವನ್ನ ನೀಡಿದ್ದಾರೆ. ಇಡೀ ಮಹಾಭಾರತ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತನ್ನ ಅಷ್ಟು ಜನ ಮಕ್ಕಳನ್ನ ಕಳ್ಕೊಂಡಿದ್ದಂತ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಬಂದು ಕೃಷ್ಣನ ಮುಂದೆ ಬಂದು ಕುತ್ಕೊಂತಾರೆ. ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದಂತ ಪಾಂಡವರ ತಾಯಿ ಕುಂತಿ ತನ್ನ ಮಕ್ಕಳೊಂದಿಗೆ ಬಂದು ಗಾಂಧಾರಿ ತಾಯಿ ಎದುರುಗಡೆ ಕುತ್ಕೊಂತಾರೆ. ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ. ಗಾಂಧಾರಿ ತಾಯಿ ಮಕ್ಕಳೆಲ್ಲ ಕಳ್ಕೊಂಡಂತ ದುಃಖದಲ್ಲಿ, ಯುದ್ಧ ಸೋತಂತ ಕೋಪದಲ್ಲಿ ಕಣ್ಣೀರಿಡ್ತಾ ಮುಷ್ಟಿ ಬಿಗಿ ಹಿಡಿದು ಗಟ್ಟಿದವರಲ್ಲಿ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ. ಕೃಷ್ಣ, ಹೇಳು, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ಕೃಷ್ಣನಿಗೆ ಅರ್ಥ ಆಗೋದಿಲ್ಲ. ತಕ್ಷಣ ಗಾಂಧಾರಿ ತಾಯಿ ಉತ್ತರ ಕೊಟ್ರು, ಇಲ್ಲಪ್ಪ, ಜಗತ್ತಿನ ಮೋಸಗಾರ ಅಂತ ಕರಿಬಹುದು, ಜಗತ್ತಿನ ಸುಳ್ಳುಗಾರ ಅಂತ ಕರಿಬಹುದು, ಜಗತ್ತಿನ ಮಾಯಗಾರ ಅಂತ ಕರಿಬಹುದು. ಆದ್ರೆ ನನಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತು, ನೀನೇ ಭಗವಂತ. ಈಗ ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ನಾನೇ ನಿನ್ ಕಲ್ಲು ಮಣ್ಣಂತ ಪೂಜೆ ಮಾಡಿದ್ನ, ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿದ್ಲ, ಇಲ್ಲ ತಾನೆ? ನಾನು ನಿನಗೆ ಹೂ ಹಣ್ಣುಗಳಲ್ಲೇ ಪೂಜೆ ಮಾಡಿದ್ನಪ್ಪ. ಅದ್ರಲ್ಲೂ ನಾನು ಮಹಾರಾಣಿಯಾಗಿದ್ದೆ, ಇನ್ನು ವೈಭೋಗದಿಂದ ನಿನಗೆ ಪೂಜೆ ಸಲ್ಲಿಸ್ತೆ. ಆದ್ರೂ ಕೂಡ ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ನನಗೆ ಮಾತ್ರ ಇಷ್ಟು ಕೆಟ್ಟ ಮಕ್ಕಳನ್ನ ಏನು ಕೊಟ್ಟೆ, ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನ ಏನು ಕೊಟ್ಟೆ, ಏನಕ್ಕಿಂತ ಅನ್ಯಾಯ ಮಾಡಿದೆ? ಉತ್ತರ ಕೊಡು ಅಂತ ಗಾಂಧಾರಿ ತಾಯಿ ಕೃಷ್ಣನ ಮುಂದೆ ಪ್ರಶ್ನೆ ಮಾಡಿದ್ರು. ಆಗ ಶ್ರೀಕೃಷ್ಣ ಪರಮಾತ್ಮ ನಸುನಕ್ಕು ಗಾಂಧಾರಿ ತಾಯಿಗೆ ಉತ್ತರ ಕೊಡ್ತಾರೆ, ಅಮ್ಮ ಗಾಂಧಾರಿ, ನೀನೇ ಯೋಚನೆ ಮಾಡಮ್ಮ, ನಿನ್ನ ಮಕ್ಕಳಲ್ಲೂ ಕುಂತಿಯ ಮಕ್ಕಳಲ್ಲಿ ಏನು ಮಹಾ ವ್ಯತ್ಯಾಸ ಇತ್ತು? ನಿನ್ನ ಮಕ್ಕಳು ಕುಂತಿಯ ಮಕ್ಕಳಲ್ಲಿ ಇಬ್ಬರು ಒಂದೇ ವಂಶಕ್ಕೆ ಸೇರಿದವರು, ಇಬ್ಬರ ಮಕ್ಕಳು ಒಂದೇ ಕುಲಕ್ಕೆ ಸೇರಿದವರು, ಇಬ್ಬರ ಹರಿತಾ ಇರುವಂತ ರಕ್ತ ಒಂದೇ, ರಕ್ತ ಸಂಬಂಧಿಗಳು, ರಕ್ತವನ್ನು ಹಂಚ್ಕೊಂಡು ಹುಟ್ಟಿದವರು. ನಿಮ್ಮಿಬ್ಬರ ಮಕ್ಕಳನ್ನ ಆಡಿ ಬೆಳೆಸಿದಂತ ಗುರು ಹಿರಿಯರು ಒಬ್ಬರೇ. ನಿಮ್ಮಿಬ್ಬರ ಮಕ್ಕಳಿಗೂ ಪಾಠ ಕಲಿಸಿದಂತ ಗುರುಗಳು, ಮೊದಲಿಗೆ ಕೃಪಾಚಾರ್ಯರು, ನಂತರ ದ್ರೋಣಾಚಾರ್ಯ ಒಬ್ಬರೇ. ನಿಮ್ಮಿಬ್ಬರ ಮಕ್ಕಳು ಕಲಿತಂತ ಪಾಠ ಒಂದೇ, ಪಾಠ ಕಲಿತಂತ ಗುರುಕುಲ ಒಂದೇ. ಇಷ್ಟೆಲ್ಲ ಸಮಾನತೆ ನಿಮ್ಮಿಬ್ಬರ ಮಕ್ಕಳಲ್ಲಿ ಇರಬೇಕಾದ್ರೆ ಅಲ್ಲಿ ಬದಲಾಗಿದ್ದೇನು? ಕೃಷ್ಣ ಹೇಳ್ತಾರೆ, ತಾಯಿ ಮಾತ್ರ, ನೀನು ಗಾಂಧಾರಿ ತಾಯಿ, ನಿನ್ನ ಪತಿಯ ಮನೆಗೆ ಬಂದ ಕೂಡಲೇ, ಅರೆ ನನ್ನ ಪತಿಗೆ ಇರೋ ಸೌಭಾಗ್ಯ ನನಗೆ ಯಾಕಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ, ಆದ್ರೆ ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂತ ಬಟ್ಟೆ ನೀನ್ ತೆಗಿಲಿಲ್ಲ. ಅರ್ಥಾತ್ ನೀನ್ ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನ ನಿಲ್ಲಿಸ್ತೋ, ಅವತ್ತಿನ ದಿನದಿಂದ ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು, ಮಾಡಬಾರ್ದನ್ನ ಮಾಡಿದ್ರು, ಯಾರ ಜೊತೆ ಸೇರಬಾರ್ದು ಅಂತವ್ರ ಜೊತೆನೆ ಸೇರಿದ್ರು. ಆದ್ರೆ ಇನ್ನೊಂದು ಕಡೆ ಕುಂತಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರವೂ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರವಲ್ಲ, ತಂದೆ ಸ್ಥಾನದಲ್ಲೂ ನಿಂತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡ್ಕೊಂಡ್ಲಮ್ಮ. ಅದಕ್ಕೆ ಕುಂತಿಯ ಮೊದಲನೇ ಮಗ ಯುಧಿಷ್ಠಿರ. ಬಹುಶಃ ಇವತ್ತಿಗೂ ಯುಧಿಷ್ಠಿರ ಅಂದ್ರೆ ನಮಗೆ ನೆನಪಾಗ್ತಾರಲ್ಲೋ, ಆದ್ರೆ ಧರ್ಮರಾಯ ಅಂತ ಕೂಡಲೇ ನೆನಪಾಗ್ತಾರೆ. ಅಂದ್ರೆ ಪುಣ್ಯಾತ್ಮ ನಡೆದಂತ ಆದಷ್ಟು ಪವಿತ್ರವಾದದ್ದು ಧರ್ಮದಿಂದಲೇ ಹೆಸರುವಾಸಿ ಆದ್ರು. ಅದಕ್ಕೆ ಅವರ ಹಿಂದೆ ಬಂದಂತ ತಮ್ಮಂದಿರು ಅದೇ ಶ್ರೇಷ್ಠ ಆದಲ್ಲಿ ಬೆಳೆದು ಬಂದ್ರು ಅಂತ ಒಬ್ಬ ತಾಯಿ ತಂದಂತ ಬದಲಾವಣೆ ನೋಡಿ. ಒಬ್ಬ ಗಾಂಧಾರಿ ತಾಯಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ, ಪರಿಣಾಮ ಧರ್ಮ ಯುದ್ಧವೇ ರಚನೆ ಆಯಿತು. ಲಕ್ಷಾಂತರ ಜನರ ಬಲಿ, 18 ಅಕ್ಷೋಹಿಣಿ ಸೇನೆಗಳ ನಿರ್ಣಾಮ. ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ನಿಂತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟ ಕಾರಣ ಅದೇ ಜಾಗದಲ್ಲಿ ಕೃಷ್ಣನ ದಯೆಯಿಂದ, ಪಾಂಡು ಮಕ್ಕಳ ಕೈಯಿಂದ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯಿತು ಭಗವಂತನ ದಯೆಯಿಂದ. ಒಬ್ಬೊಬ್ಬ ತಾಯಿ ತಂದಂತ ವ್ಯತ್ಯಾಸ, ಒಬ್ಬೊಬ್ಬ ತಾಯಿ ಇರ್ತಕ್ಕಂಥ ಸಾಮರ್ಥ್ಯ. ಹಿಂದೆ ಉದಾಹರಣೆ ಬೇಡ, ಇತ್ತೀಚೆಗೆ ಒಂದಿಷ್ಟು ಶತಮಾನಗಳ ಹಿಂದೆ ಒಬ್ಬ ತಾಯಿ ಜೀಜಾಬಾಯಿ ಏನಾದ್ರು ಧರ್ಮಾದೇಶ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮಗ ಜೀವನದಲ್ಲಿ ಸುಖವಾಗಿ ಬದುಕಿದ್ರೆ ಸಾಕು ಅಂತ ಒಬ್ಬೊಬ್ಬ ತಾಯಿ ಜೀಜಾಬಾಯಿ ಸ್ವಾರ್ಥತೆ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿರ್ಬೇಕು? ಹಿಂದೂ ಸಮಾಜದ್ದು ಒಬ್ಬ ತಾಯಿ ಜೀಜಾಬಾಯಿ ಮಗನಿಗೆ ಸಂಸ್ಕಾರ ಧಾರ್ಮಿಕತೆ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಇವತ್ತು ಉತ್ತರದ
ಈಚೆ ಇಮಾಮಶಾಹಿ, ಬರದಶಾಹಿ, ಕುತುಬ್ಶಾಹಿ, ಅಯೋಧ್ಯೆ ನವಾಬ, ಬಂಗಾಳದ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡ ಡಚ್ಚರು, ಪಕ್ಕದಲ್ಲಿ ಫ್ರೆಂಚರು ಇದ್ದು ಇಡೀ ಜಗತ್ತಿನ ಸಮಸ್ತ ಜನಾಂಗ ಸನಾತನ ಧರ್ಮವನ್ನ ನಾಶ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಬ್ಬ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜರನ್ನ ತಯಾರು ಮಾಡಿ ಧರ್ಮ ರಕ್ಷಣೆ ಕಳಿಸಿಕೊಟ್ಟರಲ್ಲ. ಒಬ್ಬ ತಾಯಿ ತಂದಂತ ಬದಲಾವಣೆ, ಒಬ್ಬ ತಾಯಿ ಜಗತ್ತಿನಲ್ಲಿ ಧರ್ಮವನ್ನು ಉಳಿಸಿದ್ದು ಒಬ್ಬ ತಾಯಿ ಜೀಜಾಬಾಯಿ. ಆ ತಾಯಿ ಜೀಜಾಬಾಯಿ ಮನೆಯಲ್ಲಿ ಮಗುವನ್ನ ಕೂರಿಸಿಕೊಂಡು, ಮಗು ನಿನ್ ದೊಡ್ಡವನಾದ ಮೇಲೆ ಮಹಾರಾಜನಾಗಿ ಸುಖದಲ್ಲಿ ಸುಖ ಸಂಪತ್ತಿಗೆ ಬದುಕಬೇಕು ಎಂದಿಗೂ ಹೇಳಲಿಲ್ಲ. ಮನೆಯಲ್ಲಿದ್ದಂತ ಬಾಲ ಶಿವಾಜಿಯನ್ನು ಕೂರಿಸಿಕೊಂಡು ತಾಯಿ ಜೀಜಾಬಾಯಿ ಕನಸು ಕಟ್ಟಿಕೊಡ್ತಾರೆ. ಮಗು ಶಿವ, ನಿನ್ನ ಜೀವನದ ಕನಸಾಗಬೇಕು. ಯಾವುದು ಕನಸು? ನಿನ್ನ ದೇಹದ ನರ ನಾಡಿಗಳನ್ನ ಬತ್ತೊಂದೊಸೆದು ರಕ್ತದ ದೀಪವನ್ನ ಸನಾತನ ಧರ್ಮದ ಧರ್ಮಧಾರಕ ಚಿಡೋದೆ ನಿನ್ನ ಜೀವನದ ಅಂತಿಮ ಕನಸಾಗಬೇಕಂತ ತಾಯಿ ಜೀಜಾಬಾಯಿ ಮಗನಿಗೆ ಕನಸು ಕಟ್ಟಿಕೊಟ್ರಲ್ಲ. ಆ ತಾಯಿ ಮಗನಿಗೆ ಕೊಟ್ಟಂತ ಕನಸು, ಆ ತಾಯಿ ಮಗನಿಗೆ ತೋರಿಸಿದಂತ ಮಾರ್ಗದರ್ಶನ, ಆ ತಾಯಿಯ ಕಾರಣದಿಂದ ಇವತ್ತು ಧರ್ಮ ಉಳ್ಕೊಂಡಿದೆ. ಇಂಥ ಧರ್ಮವನ್ನ ನಮ್ಮ ತಾಯಿಂದ್ರು ಅಂದ್ರೆ ಮಕ್ಕಳನ್ನ ಸಾಕೋದಷ್ಟೇ ಅಲ್ಲ, ಮಕ್ಕಳಿಗೆ ಸಂಸ್ಕಾರ ಕೊಡೋದಲ್ಲ. ಅನೇಕ ಯುವತಿಯರು ಸೇರಿದ್ದೀರಾ, ಯುವತಿಯರು ಅರ್ಥ ಮಾಡ್ಕೊಳ್ಬೇಕು, ಧರ್ಮ ರಕ್ಷಣೆ ಹೆಣ್ಣು ಮಕ್ಕಳಿಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯ, ಇನ್ಯಾರಿಂದಲೂ ಆಗೋದಿಲ್ಲ. ಅದಕ್ಕೆ ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದ್ವಿ ನಾವು. ನಮ್ಮ ಧರ್ಮದಲ್ಲಿ ಯಾವ ರೀತಿ ತಯಾರಾದ್ರು ಹೆಣ್ಣು ಮಕ್ಕಳು ನೆನಪಿರ್ಲಿ ನನ್ನ ಹೆಚ್ಚಿನ ಬಂಧುಗಳೇ. ಯುವತಿಯರು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಹಿಂದೂ ಯುವತಿಯರು ಈ ಧರ್ಮದ ಹೆಣ್ಣು ಮಕ್ಕಳನ್ನ ಯಾವತ್ತಿಗೂ ಅಡುಗೆ ಮನೆಗೆ ಸೀಮಿತ ಮಾಡಲಿಲ್ಲ, ಮನೆ ಹೊಸಲಿನ ಒಳಗೆ ಸೀಮಿತ ಮಾಡಲಿಲ್ಲ. ನಾನು ಈ ಕ್ಷಣ ನಿಮ್ಮ ಮುಂದೆ ನಿಂತು ಒಮ್ಮೆ ಮೊಘಲರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಮುಂದೆ ಯಾವ ಭಾವಚಿತ್ರ ಬರ್ಬೋದು? ಪರ್ದೆ ಹಿಂದ್ಗಡೆ ಕೈಯಲ್ಲಿ ಒಂದು ಗುಲಾಬಿ ಹಿಡ್ಕೊಂಡು ತನ್ನ ಪಾಡಿಗೆ ತನ್ನ ಅಂತಪುರದಲ್ಲಿ ಕೂತಿರುವಂತ ಹೆಣ್ಣು ಮಗಳ ನೆನಪಾಗ್ಬೋದು ನಮಗೆ ಮೊಘಲ್ ರಾಣಿ ಅಂದ್ರೆ. ನಾನು ಈ ಕ್ಷಣ ನಿಮ್ಮ ಮುಂದೆ ನಿಂತು ಒಮ್ಮೆ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ಯಾವ ಭಾವಚಿತ್ರ ಬರ್ಬೋದು? ವಜ್ರ ವೈಡೂರ್ಯಗಳನ್ನ ತೊಟ್ಕೊಂಡು ಅಲಂಕಾರ ಮಾಡಿಕೊಂಡು ತನ್ನ ಅರಮನೆಯಲ್ಲಿ ತನ್ನ ಪಾಡಿಗೆ ತಾನು ಕೂತಿರುವಂತ ಹೆಣ್ಣು ಮಗಳ ನೆನಪಾಗ್ಬೋದು ನಮಗೆ. ಅದೇ ಈ ಕ್ಷಣ ನಾನು ನಿಮ್ಮ ಮುಂದೆ ಒಮ್ಮೆ ಹಿಂದೂ ಧರ್ಮದ ಹಿಂದೂ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಮುಂದೆ ಅಲಂಕಾರ ಮಾಡಿಕೊಂಡು ಗುಲಾಬಿ ಹಿಡ್ಕೊಂಡು ಅಂತಪುರ ಅರಮನೆ ತನ್ನ ಪಾಡಿಗೆ ತಾನು ಕೂತಿರುವಂತ ಹೆಣ್ಣು ಮಕ್ಕಳ ನೆನಪಾಗೋದಿಲ್ಲ. ಬದಲಿಗೆ ಕಚ್ಚೆ ಸೀರೆಯನ್ನು ತೊಟ್ಟು ಕೈ